ಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಕಾಸ್ ಕುಮಾರ್ ಅಮಾನತು ರದ್ದಾಗಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಅಮಾನತು ರದ್ದು ಮಾಡಿ ಸಿಎಟಿ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಸಿಎಟಿ ಮೊರೆ ಹೋಗಿದ್ರು. ವಿಕಾಸ್ ಕುಮಾರ್ ಅವರು ತಮ್ಮ ಅಮಾನತನ್ನ ಪ್ರಶ್ನಿಸಿ ಈಗ ಈ ಅಮಾನತನ್ನ ರದ್ದು ಮಾಡಿ ಸಿಎಟಿ ಮಹತ್ವದ ಆದೇಶವನ್ನ ಹೊರಡಿಸಿದೆ. ವಿಕಾಸ್ ಅಮಾನತು ರದ್ದಾಗಿದೆ. ವಿಕಾಸ್ ಸೇವೆಯಲ್ಲಿ ಮುಂದುವರಿಸೋದಕ್ಕೆ ಸಿಎಟಿ ಆದೇಶವನ್ನ ಕೊಟ್ಟಿದೆ. ಅಮಾನತು ಅವಧಿ ಕರ್ತವ್ಯದ ತಿಂಗಳು ಅಂತ ಪರಿಗಣಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಸಿಎಟಿ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಈ ಮೂಲಕ ಅಮಾನತು ಮಾಡಿದಂತ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆದಂತಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪದ ಆರೋಪದ ಮೇಲೆ ಅಮಾನತಾಗಿದ್ರು ವಿಕಾಸ್ ಕುಮಾರ್. ಅದಾದ ನಂತರ ಅವರು ಅದನ್ನು ಪ್ರಶ್ನಿಸಿ ತಮ್ಮ ಅಮಾನತನ್ನು ಪ್ರಶ್ನಿಸಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಮೊರೆ ಹೋಗಿದ್ರು. ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಈಗ ಈ ಅಮಾನತು ಆದೇಶವನ್ನ ರದ್ದುಗೊಳಿಸಲಾಗಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಅವರ ಅಮಾನತನ್ನ ರದ್ದು ಮಾಡಿ ಸಿಎಟಿ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಸೇವೆಯಲ್ಲಿ ಮುಂದುವರಿಸೋದಕ್ಕೆ ಸಿಎಟಿ ಆದೇಶವನ್ನ ಕೊಟ್ಟಿದೆ. ಅಮಾನತಾಗಿರುವ ಅವಧಿ ಇತ್ತಲ್ಲ ಅದನ್ನ ಕೂಡ ಕರ್ತವ್ಯದ ತಿಂಗಳು ಅಂತ ಪರಿಗಣಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಸಿಎಟಿ ಖಡಕ್ ಸೂಚನೆಯನ್ನ ಕೊಟ್ಟಿರೋದು. ಈ ಮೂಲಕ ರಾಜ್ಯ ಸರ್ಕಾರಕ್ಕೂ ಕೂಡ ಈ ಒಂದು ಪ್ರಕರಣದಲ್ಲಿ ದೊಡ್ಡ ಹಿನ್ನಡೆಯಾದಂತಾಗಿದೆ. ಕರ್ತವ್ಯ ಲೋಪ ಆರೋಪದ ಮೇಲೆ ಅಮಾನತುಗೊಳಿಸಲಾಗಿತ್ತು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ವಿಕಾಸ್ ಅವರ ಅಮಾನತು ಆದೇಶವನ್ನ ಸಿಎಟಿ ರದ್ದು ಮಾಡಿರುವಂತದ್ದು ಇದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಅಂತಾನೆ ಹೇಳ್ಬಹುದು. ಏನಿದೆ ಡೀಟೇಲ್ಸ್ ರಮೇಶ್? ಖಂಡಿತ ಮಧುಕರ್, ಅಂದ್ರೆ ಜೂನ್ 4ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ RCB ಆಟಗಾರನ ಕರೆತಂದು ಅಲ್ಲಿ ಒಂದು ವಿಜಯೋತ್ಸವನ ಮಾಡುವಂತ ಸಂದರ್ಭದಲ್ಲಿ ಕಾಲ್ ತುಳಿತ ಏನಾಯ್ತು. ಆ ಕಾಲ್ ತುಳಿತದ ಹಿಂದೆ ಪೊಲೀಸರ ಒಂದು ಕರ್ತವ್ಯ ಲೋಪ, ಅವರು ಸರಿಯಾದ ರೀತಿ ಬಂದೋಬಸ್ತನ್ನ ಮಾಡ್ಕೊಳ್ಳದೆ ಇರೋದ್ರಿಂದ ಆ ಒಂದು ಡಿವಿಷನ್ಗೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಮಿಷನರ್ ವರೆಗೂ ಕೂಡ ಎಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಆದ್ರೆ ಆ ರಾಜ್ಯ ಸರ್ಕಾರ ಏಕಾಏಕಿ ಈ ರೀತಿಯಾದಂತಹ ಅಮಾನತು ಆದೇಶವನ್ನು ಮಾಡುವುದನ್ನ ಪ್ರಶ್ನೆ ಮಾಡಿ 5 ಜನ ಅಧಿಕಾರಿಗಳು, ಅದರಲ್ಲಿ 3 IPS ಆಫೀಸರ್ಸ್ ಇದ್ದಾರೆ, ಇನ್ನಿಬ್ರು ಒಬ್ರು ಇನ್ಸ್ಪೆಕ್ಟರ್, ಒಬ್ರು ACP ಇರುವಂತದ್ದು ಅಂದ್ರೆ ಸ್ಟೇಟ್ ಆಫೀಸರ್, ಅದರಲ್ಲಿ IG ದರ್ಜೆಯಲ್ಲಿರುವಂತಹ ವಿಕಾಸ್ ಅವರು ಸಿಐಟಿಗೆ ಹೋಗುವ ಮೂಲಕ ರಾಜ್ಯ ಸರ್ಕಾರ ತಮ್ಮನ್ನೇನು ಅಮಾನತು ಮಾಡಿದ್ದು ಅದನ್ನ ಪ್ರಶ್ನೆ ಮಾಡುವಂತ ಕೆಲಸಗಳನ್ನ ಮಾಡಿದ್ರು. ಆದ್ರೆ ಏಕಾಏಕಿ ಈ ರೀತಿ ಅಂದ್ರೆ ತಮ್ಮ ಕೆಲಸವನ್ನ ತಾವು ಮಾಡಿದ್ರು ಕೂಡ ಸರ್ಕಾರ ಈ ರೀತಿ ತಮ್ಮ ಮೇಲೆ ಬಂದಿಂದ ಒಂದು ಕಪ್ಪುಚುಕ್ಕೆಯನ್ನ ಸರಿ ಮಾಡ್ಕೊಳ್ಳಿಕ್ಕೆ ಪೊಲೀಸರ ಮೇಲೆ ಎತ್ತಾಕಿರುವಂತ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಹೇಳಿ ಒಂದು ಸಿಐಟಿಗೆ ಪ್ರಶ್ನೆಯನ್ನ ಅಂದ್ರೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಸಿಐಟಿಯಲ್ಲಿ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಕೂಡ ಈ ರೀತಿ ಏಕಾಏಕಿ ಅಧಿಕಾರಿಗಳನ್ನ ಅಮಾನತು ಮಾಡಿದ್ರದ ಹಿಂದೆ ಔಚಿತ್ಯ ಏನಿದೆ ಅಂದ್ರೆ ಯಾವ್ದಾದ್ರು ವರದಿ ಬಂತ, ಅವರು ಕರ್ತವ್ಯ ಲೋಪ ಮಾಡಿದ್ದಾರೆ ಅನ್ನೋದಕ್ಕೆ ಏನು ಇದೆ, ಯಾವ ಆಧಾರದ ಮೇಲೆ, ಯಾವ ಆಧಾರ ಅಂದ್ರೆ ವರದಿ ಆಗ್ಲಿ ಅಥವಾ ಯಾವುದೇ ಏನು ತನಿಖೆ ಮಾಡುವಂತದ್ದಾಗ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೇಳುವ ಮೂಲಕ ರಾಜ್ಯ ಸರ್ಕಾರ ಮಾಡಿದಂತ ಅಂದ್ರೆ ಏನೋ ಒಂದು ಅಮಾನತು ಆದೇಶ ಇದೆ ಸರಿಯಲ್ಲ ಅನ್ನೋ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಇವತ್ತು ಆದೇಶವನ್ನು ಮಾಡಿರುವಂತಹ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇದೆ, ಹೇಳಿರುವಂತಹದ್ದೇನೆಂದ್ರೆ ವಿಕಾಸ್ ಅವರ ಏನು ಅಮಾನತು ಆದೇಶ ಇದೆ ಅದನ್ನ ರದ್ದು ಮಾಡಿರುವಂತಹದ್ದು. ಜೊತೆಗೆ ಅವರನ್ನ ಸೇವೆಗೆ ಮತ್ತೆ ಕಂಟಿನ್ಯೂ ಮಾಡಬೇಕು. ಜೊತೆಗೆ ಈ ಒಂದು ಅವಧಿಯನ್ನ ಏನು ಜೂನ್ 4ನೇ ತಾರೀಕು ಘಟನೆ ಆಗುತ್ತೆ, 5ನೇ ತಾರೀಕು ಅವ್ರನ್ನ ಸಸ್ಪೆನ್ಷನ್ ಮಾಡಲಾಗುತ್ತೆ. ಅದಾದ ನಂತರ ಇಲ್ಲಿಯವರೆಗೂ ಕೂಡ ಅದನ್ನ ಸಸ್ಪೆನ್ಷನ್ ಅವಧಿ ಅಂತೇಳಿ ಕನ್ಸಿಡರ್ ಮಾಡಬಾರ್ದು, ಅದು ಸರ್ವಿಸ್ ಅವಧಿ ಅಂತಾನೆ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಒಬ್ಬ ಅಧಿಕಾರಿಯಲ್ಲಿ ಅವರ ಸರ್ವಿಸ್ ರೆಕಾರ್ಡ್ ಅಲ್ಲಿ ಒಂದು ಸಸ್ಪೆನ್ಷನ್ ಕೂಡ ಅವರಿಗೆ ಒಂದು ರೀತಿ ಬ್ಲಾಕ್ ಮಾರ್ಕ್ ಆಗಿಬಿಡುತ್ತೆ. ಆ ಬ್ಲಾಕ್ ಮಾರ್ಕ್ ಇಲ್ಲದೆ ರೀತಿ ಈ ಒಂದು ಸಸ್ಪೆನ್ಷನ್ ಆಗೇ ಇಲ್ಲ, ಇದು ಮಾಡಿರುವಂತದ್ದು ಸರಿಯಲ್ಲ ಅನ್ನೋ ನಿಟ್ಟಿನಲ್ಲಿ ಸೆಟ್ ಅಸೈಡ್ ಮಾಡುವ ಮೂಲಕ ಅಂದ್ರೆ ಸಸ್ಪೆನ್ಷನ್ ಆರ್ಡರ್ನ ಸೆಟ್ ಅಸೈಡ್ ಮಾಡುವ ಮೂಲಕ ಅವ್ರನ್ನ ಕಂಟಿನ್ಯೂ ಮಾಡಬೇಕು ಅನ್ನೋಂಥದ್ದು. ಅಂದ್ರೆ ಅವರಿಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿ ಬೆಂಗಳೂರಿನ ಪಶ್ಚಿಮ ವಲಯದಲ್ಲಿ ಇದ್ರು, ಆದ್ರೆ ಆ ಒಂದು ಹುದ್ದೆಗೆ ಬೇರೆ ಅಧಿಕಾರಿಗಳನ್ನ ಕರ್ಕೊತಾರೆ ತಂದಿದ್ದಾರೆ. ಜೊತೆಗೆ ಅಲ್ಲಿಗೆ ಆ ಹುದ್ದೆ ಕೊಡ್ತಾರ ಅಥವಾ ಬೇರೆ ಹುದ್ದೆ ಕೊಡ್ತಾರ, ಒಟ್ಟಿಗೆ ಅವ್ರು ಸರ್ವಿಸ್ ಕಂಟಿನ್ಯೂ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಅಮಾನತನ್ನ ರದ್ದು ಮಾಡುವ ಮೂಲಕ ರಾಜ್ಯ ಸರ್ಕಾರ ಹೊರಡಿಸಿದಂತ ಆದೇಶ ಏನಿದೆ ಅದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥ ಮೂಲಕ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಆದಂತೆ ಕಂಡು ಬರ್ತಾ ಇರುವಂತಹದ್ದು. ಮಧುಕರ್,
ಓಕೆ, ಹಾಗೆ ಸಂಪರ್ಕದಲ್ಲಿರಿ ರಮೇಶ್. ಇನ್ನು ಅಮಾನತುಗೊಂಡಂತ ಇತರರಿಗೂ ಕೂಡ ಹಾಗಾದ್ರೆ ರಿಲೀಫ್ ಸಿಗುತ್ತಾ? ಇದೀಗ ಕುತೂಹಲವನ್ನು ಮೂಡಿಸಿದೆ. ಎಲ್ಲ IPS ಅಧಿಕಾರಿಗಳ ಅಮಾನತು ರದ್ದಾಗುತ್ತಾ? ಹಾಗಾದ್ರೆ ಅಮಾನತು ರದ್ದು ಬಗ್ಗೆ ನಿರ್ಧಾರವನ್ನು ಸರ್ಕಾರ ಮಾಡಬೇಕಾಗಿದೆ. ಅಮಾನತು ರದ್ದು ಪ್ರಯೋಜನ ಇತರರಿಗೂ ಪರಿಗಣಿಸಿ ಅಂತ CAT ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಅಮಾನತು ರದ್ದು ಪರಿಗಣನೆಗೆ ಸರ್ಕಾರಕ್ಕೆ CAT ಸೂಚನೆ ಕೊಟ್ಟಿರೋದು. ದಯಾನಂದ್ ಹಾಗೂ ಶೇಖರ್ ವಿಚಾರದಲ್ಲಿ ಪರಿಗಣನೆಗೆ ಸೂಚನೆಯನ್ನ ಕೊಟ್ಟಿದೆ. ಶೀಘ್ರವೇ ಸರ್ಕಾರದಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರ ಹೊರಬರುವಂತಹ ಸಾಧ್ಯತೆ ಇದೆ. ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವರ ನೇತೃತ್ವದಲ್ಲಿ ಪ್ರಕರಣದ ತನಿಖೆ ಮ್ಯಾಜಿಸ್ಟ್ರಿಯಲ್ ತನಿಖೆಗೆ ಆದೇಶವನ್ನು ಕೊಡಲಾಗಿತ್ತು. ಆ ಸಂದರ್ಭದಲ್ಲಿ 3 IPS ಅಧಿಕಾರಿಗಳು ಸೇರಿದಂತೆ 5ರನ್ನ ತಕ್ಷಣದಿಂದ ಜಾರಿಗೆ ಬರೋ ರೀತಿಯಲ್ಲಿ ಜೂನ್ 5ನೇ ತಾರೀಕಿನಂದು ಅಮಾನತನ್ನ ಮಾಡಲಾಗಿತ್ತು. ಈಗ ವಿಕಾಸ್ ಅವರು CAT ಇಂದ ಅವರ ಅಮಾನತು ರದ್ದಾಗಿದೆ. ಹೀಗಾಗಿ ಉಳಿದಿರುವ IPS ಅಧಿಕಾರಿಗಳ ಅಮಾನತು ಕೂಡ ಹಾಗಾದ್ರೆ ರದ್ದಾಗುತ್ತಾ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಹಾಗಾದ್ರೆ ಉಳಿದಿರುವಂತಹ IPS ಅಧಿಕಾರಿಗಳ ಅಮಾನತಾಗಿರುವಂತಹ IPS ಅಧಿಕಾರಿಗಳ ಈ ಒಂದು ಆದೇಶ ಕೂಡ ಹಾಗಾದ್ರೆ ರದ್ದಾಗುತ್ತಾ? ಸರ್ಕಾರದ ಮುಂದಿರುವಂತಹ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು? ಹಾಗಾದ್ರೆ ಮಧುಕರ್, ಅಂದ್ರೆ ಆದೇಶ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಅಮಾನತು ಆದೇಶ ಮಾಡುವ ಸಂದರ್ಭದಲ್ಲಿ 3 IPS ಅಧಿಕಾರಿಗಳಿದ್ರು, ಇನ್ನಿಬ್ರು ACP ಇನ್ಸ್ಪೆಕ್ಟರ್ ಇದ್ರು. ಅವರೆಲ್ಲರೂ ಕೂಡ ಸಿಂಗಲ್ ಆರ್ಡರ್ ಅಲ್ಲಿ ಅಮಾನತು ಮಾಡಿ ಆದೇಶವನ್ನು ಮಾಡಿತ್ತು. ಮತ್ತೆ ಯಾರೊಬ್ಬರ ಅಮಾನತು ಮಾಡುವ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ಆಗಲಿ ಅಥವಾ ಯಾವುದೇ ಎನ್ಕ್ವೈರಿ ರಿಪೋರ್ಟ್ ಇರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಈ ಒಂದು ಏನು CAT ವ್ಯಾಪ್ತಿಗೆ ಬರುವಂತಹದ್ದು IPS ಅಧಿಕಾರಿಗಳು ಅಂದ್ರೆ DCP ಆಗಿದ್ದಂತ ಶೇಖರ್ ಅವರಾಗ್ಲಿ, ಮತ್ತೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಮತ್ತೆ ಕಮಿಷನರ್ ಆಗಿದ್ದ B ದಯಾನಂದ್ ಅವರು ಕೂಡ CAT ವ್ಯಾಪ್ತಿಗೆ ಅಂದ್ರೆ ಬರ್ತಾರೆ. ಸೊ ಅವರ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಹೇಳಿರುವಂತದ್ದು ಏನಂದ್ರೆ ಇದೇ ಆರ್ಡರ್ನ ಬೆನಿಫಿಟ್ ಅನ್ನ ರಾಜ್ಯ ಸರ್ಕಾರ ಇತರೆ ಅಮಾನತಾದ ಅಧಿಕಾರಿಗಳ ವಿಚಾರದಲ್ಲಿ ಕೂಡ ಪರಿಗಣಿಸಬೇಕು ಅನ್ನುವಂತ ಡೈರೆಕ್ಷನ್ ಅನ್ನ ಕೊಟ್ಟಿದೆ. ಸೊ ಆ ಡೈರೆಕ್ಷನ್ ಅನ್ನ ಕೊಟ್ಟಿರೋದ್ರಿಂದ ಈಗ DCP ಶೇಖರ್ ಅವರಾಗ್ಲಿ ಅಥವಾ ಕಮಿಷನರ್ ಏನಾರ ADG ದರ್ಜೆ ಅಧಿಕಾರಿ ಅವರು ಕೂಡ ರಾಜ್ಯ ಸರ್ಕಾರಕ್ಕೆ ಈ ಒಂದು ಆದೇಶದ ಪ್ರತಿ ಸಮೇತ ಒಂದು ಮನವಿಯನ್ನ ಕೊಟ್ಟಿದೆ. ಅದರಲ್ಲಿ ಆ ಮನವಿಯನ್ನು ರಾಜ್ಯ ಸರ್ಕಾರ ಕನ್ಸಿಡರ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಹಾಗಾಗಿ ವಿಕಾಸ್ ಅವರ ವಿಚಾರದಲ್ಲಿ CAT ಕೊಟ್ಟಂತ ಆದೇಶ ಇತರೆ ಅಧಿಕಾರಿಗಳಿಗೂ ಕೂಡ ಅದು ಬೆನಿಫಿಟ್ ಆಗುತ್ತೆ. ಅವರ ಅಮಾನತು ಆದೇಶವನ್ನು ಕೂಡ ರಾಜ್ಯ ಸರ್ಕಾರ ಒಂದು ರದ್ದು ಮಾಡಬೇಕಂತ ಅನಿವಾರ್ಯತೆ ಇರುವಂತದ್ದು. ಅದರ ಜೊತೆ ಯಾವ ರೀತಿ ಅಂದ್ರೆ ಈ ಒಂದು ಅಮಾನತಿನ ಅವಧಿ ಏನಿದೆ ಅದನ್ನ ಒಂದು ರೀತಿ ಸೇವೆಯ ಅವಧಿ ಅನ್ನುವಂತ ರೀತಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ CAT ಹೇಳಿದೆ. ಅದೇ ರೀತಿಯಾದ ಬೆನಿಫಿಟ್ಗಳು ಎಲ್ಲ ಅಧಿಕಾರಿಗಳ ವಿಚಾರದಲ್ಲಿ ಕೂಡ ಅನ್ವಯ ಆಗುತ್ತೆ. ಅದು ಇನ್ಸ್ಪೆಕ್ಟರ್ ACP ವಿಚಾರದಲ್ಲಿಯೂ ಕೂಡ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ರಾಜ್ಯ ಸರ್ಕಾರ ಮಾಡಿದಂತ ಅಮಾನತು ಆದೇಶ ಏನಿದೆ ಅದೆಲ್ಲ ಒಂದ್ ಕಡೆ ಬೇಸ್ಲೆಸ್, ಯಾವುದೇ ರೀತಿಯಾದಂತ ಅಂದ್ರೆ ಒಂದು ವರದಿಗಳಿಲ್ಲದೆ ಅಥವಾ ಅವರ ಮೇಲೆ ಪರ್ಟಿಕ್ಯುಲರ್ ಆಗಿ ಕರ್ತವ್ಯ ಲೋಪವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಆಧಾರಗಳಿಲ್ಲದೆ ಏಕಾಏಕಿ ಆದೇಶ ಮಾಡುವಂತದ್ದೇನಿದೆ ಅದು ಸರಿಯಾದಂತಹ ಆದೇಶ ಅಲ್ಲ ಅನ್ನುವಂಥದ್ದನ್ನ ಈಗಾಗಲೇ CAT ಎತ್ತಿ ಹಿಡಿದಿರೋದ್ರಿಂದ ಸೊ ಆ ಒಂದು ವಿಕಾಸ್ ಅವರ ವಿಚಾರದಲ್ಲಿ ಕೊಟ್ಟಂತ ಆದೇಶದ ಬೆನಿಫಿಟ್ ಹಾಗೆ ಸಂಪರ್ಕದಲ್ಲಿ ರಮೇಶ್ ಇದೀಗ ನಮ್ಮ ಜೊತೆಗೆ ವಿಕಾಸ್ ಅವರ ಪರ ವಕೀಲರಾಗಿರುವಂತಹ ಧನುಷ್ ಮೆನನ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ಕಾರ ಹೊರಡಿಸಿರುವಂತಹ ಅಮಾನತು ಆದೇಶ ವಿಕಾಸ್ ಕುಮಾರ್ ಅವರ ಅಮಾನತನ್ನ ರದ್ದುಗೊಳಿಸಲಾಗಿದೆ, CAT ರದ್ದುಗೊಳಿಸಿರುವಂತದ್ದು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಸರ್. ಅಮಾನತು ಏನ್ ಆರ್ಡರ್ ಪಾಸ್ ಮಾಡಿದ್ರು ಸರ್ಕಾರದವರು ಅದನ್ನ CAT ತಳ್ಳಿ ಹಾಕಿದೆ. ಅವರು ಏನ್ ಡ್ಯೂಟಿ ಮಾಡ್ತಿದ್ರು ಆ ಪೀರಿಯಡ್ ಅಮಾನತ್ ಪೀರಿಯಡ್ ಅಲ್ಲಿ ಆ ಡ್ಯೂಟಿ ಸಹಿತ ಅದನ್ನ ಇಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಆಸ್ ಅಫಿಷಿಯಲ್ ಡ್ಯೂಟಿ ಅಂತ CAT ಆದೇಶ ಮಾಡಿದೆ. ಇವತ್ತು ಮುಂಜಾನೆ 10:00 ಫಸ್ಟ್ ಮ್ಯಾಟರ್ ಇತ್ತು CAT ಮುಂದೆ. ಅಂದ್ರೆ ಅದು ಏನಾಗತ್ತೆ 3ನೇ ತಾರೀಕಿಗೆ RCB ಟ್ರೋಫಿ ಗೆಲ್ಲತ್ತೆ. 4ನೇ ತಾರೀಕಿಗೆ RCB ಮತ್ತು KCA ಎರಡು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೇಳ್ತಾರೆ ಅಂತ ಹೇಳಿ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಬಂದಿತ್ತು. ಆದ್ರೆ ಅವ್ರ ಪರ್ಮಿಷನ್ ಲೆಟರ್ ಅನ್ನ ಏನು ಆತರ ಕೊಟ್ಟಿರ್ಲಿಲ್ಲ, ಬರೀ ಇಂಟಿಮೇಟ್ ಮಾಡಿದ್ರು ಅಂತ ಅನ್ನೋದು CAT ಒಂದು ವಿಚಾರ. CAT ಯಲ್ಲಿ ಜಡ್ಜ್ ಸಾಹೇಬ್ರು ಎರಡನ್ನು ಇದನ್ನೆಲ್ಲ ಅಂಶಗಳನ್ನ ಕನ್ಸಿಡರ್ ಮಾಡಿ ಹೇಳಿದೆ, ಯಾವ್ದು ಇಂಟಿಮೇಷನ್ ಕೊಟ್ಟಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಪೊಲೀಸರು ಯಾವುದೇ ಅವರಿಗೆ ಗೋ ಹೆಡ್ ಅಂತ ಹೇಳೇ ಇರ್ಲಿಲ್ಲ.
ಧನುಷ್ ಸರ್, ಇಲ್ಲಿ ಒಂದಿರೋ ಈಗ ವಿಕಾಸ್, ನಾನು ರಮೇಶ್ ಮಾತಾಡ್ತೀನಿ ರಿಪೋರ್ಟ್ರು. ಸೊ ಅಂದರೆ ಈಗ ವಿಕಾಸ್ ಅವರಿಗೆ ಕೊಟ್ಟಂತ ಆದೇಶ ಏನಿದೆ ಅದನ್ನ ಸರ್ಕಾರವೇ ಕನ್ಸಿಡರ್ ಮಾಡಬೇಕಾ, ಅಥವಾ ಇತರೆ ಅಧಿಕಾರಿಗಳಂದ್ರೆ ಶೇಖರ್ ಆಗಲಿ ಅಥವಾ ದಯಾನಂದ್ ಅವರಾಗಲಿ ಏನಾದ್ರು ರೆಪ್ರೆಸೆಂಟೇಷನ್ ಕೊಡಬೇಕಾ, ಅದು ಆ ಪ್ರೊಸೀಜರ್ ಯಾವ ರೀತಿ ಆಗುತ್ತೆ? ಅವರು ಸಹಿತ CIT ಅಪ್ಲೈ ಮಾಡಿದ್ರೆ, CIT ಮುಂದೆ ಅಪ್ಲಿಕೇಶನ್ ಹಾಕೊಂಡ್ರೆ ಅವ್ರಿಗೂ ಸಹಿತ ಇದು ಅನ್ವಯ ಆಗುತ್ತೆ ಅಂತ ಅನ್ನೋದನ್ನ CIT ಅವರ ಆದೇಶದಲ್ಲಿ ಹೇಳಿದ್ದಾರೆ. ಜೊತೆಗೆ ಈಗ ಸಾಮಾನ್ಯವಾಗಿ ಯಾವುದೊಬ್ಬ ಆಫೀಸರ್ಸ್ ಅಂದ್ರೆ ಒಂದು ಸಸ್ಪೆನ್ಷನ್ ಅಂತ ಬ್ಲಾಕ್ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಸಸ್ಪೆನ್ಷನ್ ಕನ್ಸಿಡರೇ ಮಾಡೋಂಗಿಲ್ಲ, ಅಂದ್ರೆ ಈ ಸಸ್ಪೆನ್ಷನ್ ಇಲ್ವೇ ಇಲ್ಲ ಅನ್ನೋ ತರದ ಆದೇಶನ ಆದ ರೀತಿ ಅರ್ಥ ಮಾಡ್ಕೊಳ್ಬಹುದಾ ಈ ಆದೇಶವನ್ನ? ಹೌದು ಸರ್, ಅದೇ ತರ CIT ಹಾಗೆ ಆದೇಶ ಮಾಡಿದ್ದಾರೆ. ಸಸ್ಪೆನ್ಷನ್ ಇಲ್ಲದೆ ಇರೋ ಪೀರಿಯಡ್ ಅವರು ಅಫಿಷಿಯಲ್ ಡ್ಯೂಟಿಯಲ್ಲಿ ಇದ್ದಾರೆ ಅನ್ನೋ ಹಾಗೆ ಪರಿಗಣಿಸಬೇಕು ಅಂತ ಅನ್ನೋದನ್ನ CIT ಆರ್ಡರ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಇನ್ನೇನು ಹುದ್ದೆ, ಯಾಕೆಂದ್ರೆ ವಿಕಾಸ್ ಅವರು ಇದ್ದಂತ ಹುದ್ದೆಗೆ ಈಗಾಗಲೇ ಬೇರೆ ಅಧಿಕಾರಿನ ತರಲಾಯ್ತು. ಸೊ ಹುದ್ದೆ ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ಅಂತಿಮ ಅಂತೀರಿ? ಅದು ಸರ್ಕಾರದ ನಿರ್ಧಾರ. ಅದ್ರ ಬಗ್ಗೆ CIT ಅದ್ರ ಬಗ್ಗೆ ಏನು ಹೇಳಲಿಲ್ಲ. ಅದು ಇನ್ನೊಂದು ಸಪರೇಟ್ ಆಗಿ ಆತರ ಏನಾದ್ರೂ ವಿಕಾಸ್ ಅವರಿಗೆ ಅನ್ಸಿದ್ರೆ ಬೇರೆ ಕಡೆ ಹೋಗ್ಬೇಕಂತಂದ್ರೆ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಸರ್. ಅದ್ರ ಬಗ್ಗೆ CIT ಕಮೆಂಟ್ ಮಾಡಕ್ ಆಗಲ್ಲ. ಬರೀ ಸಸ್ಪೆನ್ಷನ್ ಆರ್ಡರ್ ಅಂತ ದೇ ಹ್ಯಾವ್ ಕಾಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಧನುಷ್ ಮೆನನ್ ಅವರೇ, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.